ಬಾಗಲಕೋಟೆ ಸುದ್ದಿ. ಕಲಾವಿದರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಾವಿದರ ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಎದುರು ಹೋರಾಟ. ಜಿಲ್ಲೆಯ ಕಲಾವಿದರ ಜಿಲ್ಲಾ ಒಕ್ಕೂಟದಿಂದ ಅಧಿಕಾರಿಗಳಿಗೆ ಮನವಿ. ವಿವಿಧ ಕಲಾವಿದರು ಪ್ರತಿಭಟನೆಯಲ್ಲಿ ಭಾಗಿ. ಬಾಗಲಕೋಟೆ ನವನಗರ ಜಿಲ್ಲಾಡಳಿತ ಭವನದ ಎದುರು ಕಲಾವಿದರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು. ಕಲಾವಿದರ ಜೀವನ ತುಂಬಾ ಕಷ್ಟಕರವಾಗಿದ್ದು, ಹುಟ್ಟಿನಿಂದ ಸಾವಿನವರೆಗೆ ಕಲಾವಿದರು ಬೇಕೇ ಬೇಕು. ಅವರ ಅನಿವಾರ್ಯತೆ ಪ್ರತಿ ಕಾರ್ಯಕ್ರಮಕ್ಕೂ ಅವಶ್ಯಕ ಎಂದು ಹೇಳಿದ್ರು. ಯೌವನಸ್ಥರಿಂದ ವೃದ್ಧರವರೆಗೂ ಹಲವು ಕಲಾವಿದರು ಹೋರಾಟದಲ್ಲಿ ಭಾಗವಹಿಸಿದ್ದು, ತಮ್ಮ ಸಂದಿಗ್ಧ ಸ್ಥಿತಿಯಲ್ಲಿ ಸರ್ಕಾರ ಮತ್ತು ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ನಮಗೆ ಸ್ಪಂದಿಸಬೇಕು ಎಂದರು. ನೀವು ಇವತ್ತು ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಮುಂದೆ ಕಲಾವಿದರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ಅವರು ಯಾವ ಉದ್ದೇಶಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಬೇಡಿಕೆಗಳೇನಂತ ತಿಳ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡೋಣ ಬನ್ನಿ. ಸರ್ ನಮಸ್ತೆ ಸರ್, ತಾವು ಇಲ್ಲಿ ಜಿಲ್ಲಾಡಳಿತ ಭವನದ ಮುಂದೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ಸೊ ಕಲಾವಿದರಾಗಿ ತಮ್ಮ ಬೇಡಿಕೆಗಳೇನು ಸರ್? ನಮ್ಮ ಬೇಡಿಕೆ ಇಲ್ಲಿವರೆಗೆ ನಾವು ಸಾಹೇಬರಿಗೆ ಮನವಿ ಕೊಟ್ಟದ್ದಾಗೈತಿ. ಕೊನೆಯದು ಲಾಸ್ಟ್ ಹೇಳಿಬಿಡ್ತೀನಿ ನಾ, ಇದಕ್ಕೆ ಸ್ಪಂದನ ಮಾಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಎಂಥ ಉಗ್ರ ಹೋರಾಟ? ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಇದು ಒಂದೇ ನಮ್ಮದು, ಹೆಚ್ಚಿನ ಏನು ಹೇಳೋದಿಲ್ಲ. ಅಂದರೆ ಇದುವರೆಗೂ ಮನವಿ ಕೊಟ್ಟಿದ್ದೀನಿ ಅಂತ ಎಷ್ಟು ಸರಿ ಮನವಿ ಕೊಟ್ಟಿದ್ರಿ ಸರ್ ತಾವು? ಈಗ ಜನವರಿ ಫೆಬ್ರವರಿ ತಿಂಗಳದಾಗ ಜಿಲ್ಲಾ ಉಸ್ತುವಾರಿ, ಜಿಲ್ಲಾ ಸಂಸದರು ಎಲ್ಲರೂ ಕೇಳಿದ್ರು, ನಮ್ಮದೆಲ್ಲ ಕೇಳಿದ್ರು, ಏನೂ ಮಾಡಲಿಲ್ಲ ಅವರು. ಅಂಬೇಡ್ಕರ್ ಭವನದಾಗ ಏನೂ ಮಾಡಲಿಲ್ಲ ಅವರು. ಇವರಿಂದ ಸಾಧ್ಯ ಆಕೈತೆ ಆಗೋದ್ರಿಂದ ನನಗೆ ಭಯ ಐತಿ. ನಮ್ಮ ಕಲಾವಿದರು ಏನು ಮಾಡಬೇಕು ಹೇಳಿದರು ಹಂಗೆ ಇರಲಿ ಸಮಾಧಾನ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ, ಅದು ಇರಲಿ. ಆದ್ರೆ ನಾವು ಒಂದು ನಿಗದಿತ ದಿನಾಂಕ ಕೊಡ್ತೀವಿ. ಏನು ಹೋರಾಟ ಮಾಡಿವಲ್ಲ, ನಿಗದಿತ ದಿನಾಂಕ ನಮ್ಮ ಜಿಲ್ಲೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಕಲಾವಿದರು ಕೂಡಿ ಒಂದು ಸಾಹೇಬ್ರಿಗೆ ಮನವಿ ಕೊಡ್ತೀವಿ. ಅಂದಿನಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದು ಮಾತ್ರ ಸತ್ಯ. ವೀಕ್ಷಕರೇ, ಇಲ್ಲಿ ನೀವು ನೋಡ್ಬೋದು, ಈಗ ಕಲಾವಿದರ ಬೇಡಿಕೆಗಳು ಏನೇನು ಇರ್ತಕ್ಕಂಥದ್ದು ಕೇಳೋಣ. ಈಗ ತಾವು ಹೋರಾಟ ಮಾಡ್ತಾಯಿದ್ರಿ, ಕಲಾವಿದರ ತಮ್ಮ ಬೇಡಿಕೆಗಳು ಏನೇನಿದಾವೆ ಸರ್? ಸರ್, ನಮ್ಮ ಬೇಡಿಕೆ ಏನೆಂದ್ರೆ ಸರ್, ಈಗಾಗಲೇ ಈ ಹಿಂದೆ 8-10 ವರ್ಷಗಳ ಹಿಂದೆ ಸರ್ಕಾರವು ಸಂದರ್ಶನ ಮಾಡಿದಂಥ ಕಲಾವಿದರಿಗೆ ಇನ್ನೂ ತನಕ ಯಾವುದೂ ಮಾಹಿತಿ ಕೂಡ ಬಂದಿಲ್ಲ. ಅವರು ಪಾಸ್ ಆಗಿದ್ದಾರೋ ಫೇಲ್ ಆಗಿದ್ರು ಯಾವುದೂ ಕೂಡ ಬಂದಿಲ್ಲ. ಅವ್ರ ಮನೆಗೆ ಬಂದಿಲ್ಲ. ಅದೇ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೂಡ ಬಂದಿಲ್ಲ. ಆ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಸರ್ಕಾರ ನಮ್ಮ ಕಲಾವಿದರಿಗೆ ಮಾಹಿತಿ ಮುಟ್ಟುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಆಮೇಲೆ ಸರ್ಕಾರ ಈಗಾಗಲೇ ಕಲಾವಿದರಿಗೆ ಕೊಡ್ತಕ್ಕಂಥ ಮಾಶಾಸನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ 2-3 ತಿಂಗಳ ಹಿಂದೆ ನಾವು 3,000 ನಿಮಗೆ ಸಂಭಾವನೆ ಹಣವನ್ನು ಕೊಡ್ತೀವಿ ಅಂತ ಹೇಳಿದರು. ಆ 3,000 ಹಣನೂ ಕೂಡ ಇವತ್ತು ನಾವು ಬಂದಿಲ್ಲ. ಈಗಾಗಲೇ ಮಾರ್ಚ್ ಬಜೆಟ್ನಾಗೇನ 2.5 ಮಾಡ್ಯಾರಂತ್ರಿ, 500 ರೂಪಾಯಿ ಜಾಸ್ತಿ ಮಾಡ್ಯಾರ. ಆ 2.5 ಹಣ್ಣು ಕೂಡ ಇಲ್ಲಿವರೆಗೆ ನಮ್ಗೆ ಬಂದಿಲ್ಲ. ಅವೆಲ್ಲ ಬೇಡಿಕೆಗಳು ಈಡೇರಿಸಬೇಕಂತ ನಾನು ತಮ್ಮೆಲ್ಲೇ ನಾನು ಮನವಿ ಮಾಡ್ಕೊಂಡು ಕೇಳ್ತೀನಿ. ಈಗ ಈ ಒಂದು ಪ್ರತಿಭಟನೆಯಲ್ಲಿ, ಹೋರಾಟದಲ್ಲಿ ಒಟ್ಟು ಎಷ್ಟು ಕಲಾವಿದರ ಸಂಘಗಳು ಭಾಗವಹಿಸಿರ್ತಕ್ಕಂಥದ್ದು ಸರ್ ಇಲ್ಲಿ? ತಮ್ಮಲ್ಲಿ ನಾನು ವಿನಂತಿಸುವುದೇನೆಂದರೆ, ನಾನು ಬಾಗಲಕೋಟೆ ಜಿಲ್ಲೆಯ ಕಲಾವಿದರ ಒಕ್ಕೂಟದ ಅಧ್ಯಕ್ಷ. ನಮ್ಮ ಸಮಸ್ಯೆಗಳು ಹಲವಾರು ಸಮಸ್ಯೆಗಳಿದೆ. ಈಗ ನಮ್ಮ ಕಲಾವಿದರು ಅರ್ಜಿ ಹಾಕಿ 10 ವರ್ಷ ಆದರೂ ಕೂಡ ಇಂದಿನವರೆಗೂ ಮಂಜೂರಾತಿ ಇಲ್ಲ. ಹಾಗಾಗಿ ನಾವು ಸತ್ತ ಬಳಿಕ ಆ ಪೆನ್ಷನ್ ಮಂಜೂರಾತಿ ಅಂತಂದ್ರೆ ಏನು ಮಾಡೋದು? ನಾವು ಈ ನಾಡಿನ ಆಸ್ತಿ ನಾವು. ಹೀಗಾಗಿ ನಮ್ಮ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರ್ದು. 1 ವರ್ಷದಲ್ಲಿ ನಮ್ಮ ಅರ್ಜಿ ತೊಗೊಂಡ್ರೆ ಒಂದೇ 1 ವರ್ಷದಲ್ಲಿ ಅದರ ರಿಸಲ್ಟ್ ಗೊತ್ತಾಗಬೇಕು. ಯಾಕೆ ಆಗಲಿಲ್ಲ, ಆಗಬೇಕು, ಇವೆರಡು. ಹಾಗಾಗಿ ಇಟ್ಕೊಂಡು ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ, ಇತ್ತೀಚೆಗೆ 50 ವರ್ಷಕ್ಕೆ ಎಲ್ಲರೂ ಸಾಯ್ಲಿಕ್ಕತ್ತಾರೆ. ಅದಕ್ಕೆ ನಮ್ಮ ಕಲಾವಿದರು ಸತ್ತ ಬಳಿಕ ಮಂಜೂರಾತಿ ಮಾಡೋದು ಬೇಡ. 50 ವರ್ಷಕ್ಕೆ ಮಾಶಾಸನದ ವಯೋಮಾನವನ್ನು ಕಡಿತಗೊಳಿಸಬೇಕು. 60 ವರ್ಷ ಅಂತಂದ್ರೆ ಸತ್ತೇ ಹೋಗ್ತಾರೆ ನಮ್ಮ ಕಲಾವಿದರೆಲ್ಲ. ಹೀಗಾಗಿ 50 ವರ್ಷಕ್ಕೆ ಈ ವಯೋಮಾನವನ್ನು ಪೆನ್ಷನ್ ತೊಗೊಳ್ಳಿಕ್ಕೆ ಮಾಡಬೇಕು. ಜೊತೆಗೆ ಏನಂದರೆ ಕೇವಲ 2,000 ಮಾಡಿ 2,500 ಮಾಡಿ ಇದು ಬೇಡ. ಯಾರು ನೈಜ ಅಪ್ಪಟ ಕಲಾವಿದರು ಅಂಥ ಕಲಾವಿದರಿಗೆ ನೀವು ಗುರುತಿಸ್ರಿ, ಪರಿಶೀಲನೆ ಮಾಡಿ, ಇವರು ಕಲಾವಿದರು ಹೌದೋ ಅಲ್ಲೋ, ಅಥವಾ ಜೀವಮಾನ ಪರ್ಯಂತರ ಇವರು ಸೇವೆ ಮಾಡಿರಲು ಇದನ್ನೆಲ್ಲ ನೋಡಿ ಅಂಥ ಕಲಾವಿದರಿಗೆ 5,000 ರೂಪಾಯಿ ಕೊಡಬೇಕು ಅಂತೇಳಿ ಇರ್ತಕ್ಕಂಥದ್ದು. ಈಗ ಅಧಿಕಾರಿಗಳು ತಮ್ಗೆ ಯಾವ ರೀತಿಯಾಗಿ ಸ್ಪಂದನೆ ಕೊಡ್ತಕ್ಕಂಥದ್ದು ಸರ್? ಇಲ್ಲ, ಅಧಿಕಾರಿಗಳ ಮಟ್ಟದೊಳಗೆ ನಾವು ಯಾವ ಅಧಿಕಾರಿಗಳಿಗೆ ಆರೋಪ ಮಾಡ್ತಿಲ್ಲ. ಸಾಕಷ್ಟು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನ್ಯೂನ್ಯತೆಗಳದಾವ, ಸರ್ಕಾರ ಮಟ್ಟದಲ್ಲಿ ನ್ಯೂನ್ಯತೆಗಳದಾವ. ಅವನ್ನ ನಾವು ಕೂಡ, ಇದು ನಮ್ಮ ನಿರಂತರ ಹೋರಾಟದ ಇದೊಂದು ಅಭಿಯಾನ ಪ್ರಾರಂಭ ಅಂತ ತಿಳ್ಕೊಡ್ರಿ. ಅಭಿಯಾನ ನಿರಂತರ ನಾವು ಸರ್ಕಾರವನ್ನು ಗಮನಕ್ಕೆ ತರುವಂಥ ಕೆಲಸಗಳನ್ನು ಮಾಡ್ತೀವಿ. ಅವೇನೇ ನ್ಯೂನ್ಯತೆಗಳಿದ್ದರೂ ನಮ್ಮ ಮಟ್ಟದಲ್ಲಿ, ಅಧಿಕಾರಿಗಳ ಮಟ್ಟದಲ್ಲಿ ಅವನ್ನೆಲ್ಲ ಸರಿಪಡಿಸ್ಕೊಳ್ತೇವೆ ಅಷ್ಟೇ. ಈಗ ಒಟ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ನೋಡಿದಾಗ ಎಷ್ಟು ಕಲಾವಿದರುಗಳು ಇರ್ತಕ್ಕಂಥದ್ದು ಸರ್ ತಮಗೆ ಗೊತ್ತಿದ್ದಾಗೆ? ಎದ್ರದ್ರಿ ಕಲಾವಿದರು ಅಂದರೆ ಯಾವುದೇ ಕ್ಷೇತ್ರಗಳಾಗಿರ್ಬೋದು ಕಲಾವಿದರಿದ್ದಾರೆ. ಕಲಾವಿದರು ಈ ನಾಡಿನಲ್ಲಿ ಮನೆಗೆ ಒಬ್ಬರು ಕಲಾವಿದರಿದ್ದಾರೆ, ಅಪ್ಪಟ ಕಲಾವಿದರು. ಆದರೆ ಗುರುತಿಸುವಂಥ ದೊಡ್ಡ ಮನಸ್ಸು ನಮ್ಮ ಲೀಡರ್ಗಳು VIP ಗಳಿಗಿಲ್ಲ.
ಗುರುತಿಸಲಿ, ಕೇವಲ ನಮ್ಮ ಕಲಾವಿದರನ್ನು ಉಪಯೋಗ ಮಾಡ್ಕೋತಾರೆ ಅಷ್ಟೇ. ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕಲಾವಿದರ ಸಂಘಗಳು ಸರ್? ಇಲ್ಲ, ಎಲ್ಲರೂ ಕೂಡ ನಾವು ಬಾಗಲಕೋಟೆ ಜಿಲ್ಲೆಯ ಕಲಾವಿದರದ್ದು ಇದು ಒಕ್ಕೂಟ. ಎಲ್ಲ ಇದರ ಸಂಗೀತಗಾರಿದ್ದಾರೆ, ಜನಪದರಿದ್ದಾರೆ, ವಾದ್ಯ ಕಲಾವಿದರಿದ್ದಾರೆ, ಶೋಭಾನೆ ಪದ್ಧತಿ, ನಾಟಕ, ಎಲ್ಲ ರಂಗಭೂಮಿ, ಎಲ್ಲ ಕಲಾವಿದರು. ಕೇಳಿದ್ರಲ್ಲ ವೀಕ್ಷಕರೇ, ಎಲ್ಲ ರಂಗದ ಕಲಾವಿದರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಬಾಗಲಕೋಟೆ ಜಿಲ್ಲೆಯ ಎಲ್ಲ ಕಲಾವಿದರು ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಇವತ್ತಿನ ದಿನ ಹೋರಾಟ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅವರ ಒಂದು ಬೇಡಿಕೆ ಪ್ರತಿಫಲಿಸಲಿ ಅಂತ ಹೇಳ್ಬಿಟ್ಟು ನಾವು ಯುವ ನಾಯಕ ನ್ಯೂಸ್ ಶುಭ ಹಾರೈಸುತ್ತೆ. ಹೀಗೆ ನೀವು ನೋಡ್ತಾ ಇರಿ ಯುವ ನಾಯಕ ನ್ಯೂಸ್. ಭಾಳ ಬಡತನ ಪರಿಸ್ಥಿತಿ ಐತ್ರಿ, ಮನೆಯೊಳಗೆ ಮಕ್ಕಳು ಇಲ್ಲ, ಮುಂದೆ ಒಬ್ಬೊಬ್ರನ್ನ ಇದನ್ನ ಮಾಡಾಕತ್ತೀವಿ. ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಐತ್ರಿ. ಮುಂದೆ ಇಂಥ ಎತ್ತಿಗೆ ಇಂಥ ತಾಯಿ ತಂಗಿ ಸಾಗಕ್ಕ ಹೇಳಿ ಬರ್ರಿ ತಂಗಿ ಹೊಡ್ರ ಬರ್ರಿ ಅವು ಹೊಡ್ರಿ ಅಂತೇಳಿ ನಮ್ಮನ್ನ ಮುಂದಕ್ಕೆ ತೊಗೊಂಡು ಬಂದಾರಿ. ಬಂದ್ರು ಸುದಿಕ್ಕೆ ಯಾವುದೋ ಒಂದು ದಂಡ ಹತ್ತು ಹೋದ್ರೆ ನಮ್ದು ಬಡತನ ಪರಿಸ್ಥಿತಿ ತಿನ್ನಕ್ಕೆ ತಿರ್ಗೇದಿರಿ ನಾವು. ಯಾವುದೋ ಅಂದ್ರೂ ಒಟ್ಟ ಏನೂ ಇಲ್ಲರಿ, ಒಬ್ಬರು ಹೊಟ್ಟೆ ತುಂಬ್ಕೊಳಕ್ಕೆ ನಮಗೆ ಜೀವನ ಇಲ್ಲರಿ. ಈಗ ಒಬ್ಬ ಎಗತಿ ಬಂದ ಕಿಶಿಂದ ತಾಯಿ ತಂಗಿಗೆ ತ್ಯಾಗಿ ನಿಮಗೆ ಮಾಡ್ತೀರಿ, ಮಾಡಬೇಡ್ರಿ ಅಂತ ಹೇಳಿ ಅಟ್ರಿಗೆ ಗಾಳಿ ಹಾಕಿಸಿಂದ ಎಲ್ಲಾರನ್ನೂ ಇದನ್ನು ಮಾಡ್ಯಾರ್ರಿ. ಮತ್ತು ಮೇಲಾಗಿ ನಮಗೆ ಸಗತಿನೂ ಇಲ್ಲರಿ. ನಮ್ಗೆ 60-70 ವರ್ಷ ಆಗಾಕ ಬಂದವ್ರು ನಮ್ಮ ಮುಂದಕ್ಕೆ ಹೋಗಾಕ ದಾಟಿನೂ ಇಲ್ಲರಿ. ನಮಗೆ ಮಾಸಾಸನ ಆಗಿಲ್ಲ ಮನೆ ಮುಗಿನ ಏನೂ ಆಗಿಲ್ಲರಿ. ಬರೀ ಮಾತಾಡ ಪವಿತ್ರ ಜಗಪ್ನವ್ರು ಅಂತ ಹೇಳಿ ಈ ಜನಪದ ಮತ್ತು ಎಲ್ಲ ರೀತಿಯ ಕಲಾವಿದರ ಒಕ್ಕೂಟದಲ್ಲಿ ನಾನು ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗಾಗಲೇ ನೀವು ಸಾಕಷ್ಟು ಕಲಾವಿದರನ್ನ ಮಾತಾಡಿಸಿದ್ರಿ, ಅವರ ಅಳಲುಗಳನ್ನು ಕೇಳಿರಿ. ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಸರ್ಕಾರಕ್ಕೆ ಇಂತಹ ಕಲಾವಿದರಿಗೆ, ಇವರು ಮೂಲ ಕಲಾವಿದರು, ನೆಲಮೂಲ ಸಂಸ್ಕೃತಿ ಉಳಿಬೇಕು ಅಂದ್ರೆ ಇವರು ಉಳಿಬೇಕಂದ್ರೆ ಇವರ ಪೀಳಿಗೆಗೆ ಅದು ಮುಂದೆ ಹೋಗಬೇಕು ಅಂತಂದ್ರೆ ಇವರ ಮೂಲಕ ನಾವು ಅದನ್ನ ಮುಂದೆ ಪ್ರಸಾರ ಯುವಜನತೆಗೆ ಕಳಿಸ್ಬೇಕು ಅಂತಂದ್ರೆ ಇವರಿಗೆ ನಾವು ಸರಿಯಾಗಿ ನೋಡ್ಕೋಬೇಕು. ಇವರ ಕಲೆ, ಇವರ ಆಹಾರ, ಇವರ ಜೀವನ ಸಾಗಿಸುವಂತಹ ಮಾರ್ಗವಾಗಬೇಕು. ಅದಕ್ಕೆ ಸರ್ಕಾರ ಅವರಿಗೆ ತಕ್ಷಣದಲ್ಲೇ ಮಾಶಾಸನವನ್ನ ಮಂಜೂರು ಮಾಡಿದ್ವಿ ಅಂತಂದ್ರೆ ಅವ್ರಿಗೆ ಇನ್ನೂ ಅಷ್ಟು ದಿವಸ ಬದುಕುವಂತ ಚೈತನ್ಯ ಬರ್ತೈತಿ. ಈಗಾಗಲೇ ಸರ್ಕಾರ ಸಾಕಷ್ಟು ಮಾಡಿದೆ, ಆದ್ರೆ ಇನ್ನೂ ಪ್ರಮಾಣದಲ್ಲಿ ನಮ್ಮ ಕಲಾವಿದರು ಬಹಳ ಜನ ಇರೋದ್ರಿಂದ ಅವರನ್ನ ಹುಡುಕಿ ತರುವುದರಿಂದ ನಮ್ಮ ಕಲೆ ಮತ್ತು ಸಂಸ್ಕೃತಿ ಉಳಿತೈತೆ. ಯಾಕಂದ್ರೆ ನಾವು ಹುಟ್ಟಿನಿಂದ ಕೆಟ್ಟದವರೆಗೆ ನಮ್ಮ ಜನಪದ ಕಲಾವಿದರು ಬೇಕು. ಸತ್ತಾಗ ಭಜನಾ ಸಿನಿಮಾ ಹಾಡುಗಳನ್ನ ಹಚ್ಚೋದಿಲ್ಲ, ನಾವೆಲ್ಲ ಭಜನಾ ಗೀತೆಗಳನ್ನ ಕೇಳ್ತೀವಿ, ತತ್ವಪದಗಳನ್ನ ಕೇಳ್ತೀವಿ, ಶಿಶುನಾಳ ಶರೀಫರ ಹಾಡುಗಳನ್ನ ಕೇಳ್ತೀವಿ, ನಿಜಗುಣ ಶಿವಯೋಗಿಗಳ ಹಾಡುಗಳನ್ನ ಕೇಳ್ತೀವಿ. ಅಂತ ಕಲೆ ಉಳಿಬೇಕಾಗಿತ್ತು ಅಂದ್ರೆ ನಮ್ಮ ಕಲಾವಿದರು ಉಳಿಬೇಕು. ನಮ್ಮ ಕಲಾವಿದರು ಉಳಿಬೇಕು ಅಂದ್ರೆ ಅವರಿಗೆ ಹೊಟ್ಟೆಗೆ ಆಧಾರವಾಗಿ ನಮ್ಮ ಮಾಶಾಸನ ಸರಿಯಾದ ಸಮಯಕ್ಕೆ ಬರಬೇಕು. ಮತ್ತೆ ಸರ್ಕಾರದಲ್ಲಿ ನಡೆಯುವಂತಹ ಯಾವುದೇ ಉತ್ಸವಗಳಾಗಲಿ, ಸಭೆ ಸಮಾರಂಭಗಳಾಗಲಿ ಅವರಿಗೆ ಗೌರವಯುತವಾದಂತಹ ಗೌರವಧನವನ್ನು ಕೊಡಬೇಕು. ಗೌರವಯುತವಾಗಿ ಅವರಿಗೆ ಸನ್ಮಾನಗಳನ್ನ ಮಾಡಬೇಕು. ನಾವು ಎಲ್ಲಿಂದೋ ಕಲಿಸಿ, ಬೆಂಗಳೂರಿಂದನೋ ಡೆಲ್ಲಿಯಿಂದನೋ ಕರೆಸಿ ಅವರಿಗೆ ಸನ್ಮಾನ ಮಾಡೋದು ಮುಖ್ಯವಲ್ಲ. ನಮ್ಮ ಸ್ಥಳೀಯರಲ್ಲಿರುವಂತಹ, ನಮ್ಮ ಕುಟುಂಬದಲ್ಲಿರುವಂತಹ ಕಲಾವಿದರನ್ನ ಗುರುತಿಸುವುದೇ ನಮ್ಮ ಮೂಲ ಉದ್ದೇಶ. ಅಂತ ಹಿರಿಯ ಕಲಾವಿದರನ್ನ, ಕಿರಿಯ ಕಲಾವಿದರನ್ನ ಗೌರವಿಸಿ ಅವರಿಗೆ ಸೂಕ್ತ ರೀತಿಯಾದಂತಹ ಮಾರ್ಗದರ್ಶನವನ್ನ, ವೇತನವನ್ನ ಕೊಟ್ಟರೆ ಈ ಕಲೆ ಮತ್ತು ಕಲಾವಿದರು ಉಳಿತಾರಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ, ನಮಸ್ಕಾರ. ಈಗ 60 ವರ್ಷಕ್ಕೂ ಹೆಚ್ಚಿಗೆ ವಯಸ್ಸಾಗಿರ್ತಕ್ಕಂಥ ಕಲಾವಿದರು ಪೆನ್ಷನ್ ಫಾರ್ಮ್ಗೆ ಬಂದರೆ ಇಲಾಖೆಯೊಳಗೆ ಯಾವತ್ತೂ ಫಾರ್ಮ್ ಇಲ್ಲ ಅನ್ನೋದು ಒಂದೇ ಉತ್ತರ. ಈಗವಾ ಆಗವಾ ಹೋಗಿವಾ ಅಂತೇಳಿ ಇದೆಲ್ಲ ಆಗಬಾರ್ದು. ಅವ್ರನ್ನ ನೋಡಿದರೆ ಅವರ ಆಧಾರ್ ಕಾರ್ಡ್ ನೋಡೋ ಅವಶ್ಯಕತೆ ಇಲ್ಲ. ಅವ್ರು ನೋಡಿದ್ರೆ ಇವ್ರಿಗೆ ವಯಸ್ಸಾಗಿದೆ ಅಂತೇಳಿ ನಿಮ್ಮ ದಾಖಲಾತಿ ಅಂತ ತಗೋಬರಮ್ಮ. ಫಾರ್ಮ ಕೊಟ್ಟರೆ ರೊಕ್ಕ ಕೊಟ್ಟಂಗೆ ಮಾಡ್ಲಾಕತ್ತಾರೆ. ಫಾರ್ಮ್ ಕೊಟ್ರೆ ಅದೇನು ರೊಕ್ಕ ಕೊಟ್ಟಂಗೆ. ಅದಕ್ಕೆ ಫಾರ್ಮ್ ಅವರೆಲ್ಲ ಫಿಲ್ಅಪ್ ಮಾಡ್ಕೊಂಡು ಬಂದಾಗ ಸರಿ ಇದ್ದತ್ರ ಅದನ್ನು ಮೂವ್ ಮಾಡಲಿ. ಇಲ್ಲ ಅಂತಂದರೆ ಬರೀ ಹೋಗಿವಾ ಆಗವಾ ಈಗವಾ ಅಂತಂದ್ರೆ ಪಾಪ 4 ಸಲ ಬರೋದ್ರಾಗ ಬ್ಯಾಸತ್ತ ಅವ್ರು ಬಿಟ್ಟು ಬಿಡ್ತಾರೆ. ಹೀಗಾಗಿ ನಮ್ಮ ಕಲಾವಿದರಿಗೆ ಭಾಳಷ್ಟು ತೊಂದರೆ ಆಗ್ತಿದೆ. ಇವರಿಗೆ ಪೆನ್ಷನ್ ಫಾರ್ಮ್ಗಳನ್ನು ಕೊಡುವಂಥ ವ್ಯವಸ್ಥೆ ಸರ್ಕಾರ ಮೊದಲಾಗಬೇಕು. ಇಲಾಖೆ ನಮ್ಮ ಸಹಾಯಕ ನಿರ್ದೇಶಕರು ಅವರು ಯಾರನ್ನೂ ಬಂದ ಬಳಕ ಕಳಿಸಬಾರ್ದು. ಅದು ನಮಗೆ ಒತ್ತಾಯ.